ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ನೀವು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ದೇವನಹಳ್ಳಿ ಹತ್ರ ಇರುವಂತಹ ಒಂದು ಜೀವ ಪಾರ್ಕ್ಗೆ ಹೋಗಿದ್ವಿ. ಬಿಕಾಸ್ ನನ್ನ ತಮ್ಮ ಆಲ್ರೆಡಿ ಹೋಗಿ ನೋಡ್ಕೊಂಬಂದ. ಮಕ್ಕಳಿಗೆ ತುಂಬಾ ಅಂದರೆ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಇವತ್ತು ನಾವು ಕೂಡ ವಿಸಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗಿದ್ವಿ. ಸೊ ಟಿಕೆಟು ವಿಚಾರಿಸ್ತಾ ಇದ್ವಿ. ಒಬ್ರಿಗೆ 250 ರುಪೀಸು, ಜಾಸ್ತಿ ಅಂತ ಅನಿಸ್ತು ನನಗೆ. ಮಕ್ಕಳಿಗೆ ಸೊ 200, ದೊಡ್ಡವ್ರಿಗೆ 250 ರೂಪಾಯಿ ಟಿಕೆಟು. ಸೊ ಅಲ್ಲಿ ಟಿಕೆಟ್ ಎಲ್ಲ ತೊಗೊಂಡು ಈಗ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದೀವಿ. ಸೊ ವೆದರ್ ಅಂತೂ ಸಖತ್ತಾಗಿತ್ತು. ಮಳೆನೂ ಬರ್ತಾ ಇರಲಿಲ್ಲ, ಈ ಕಡೆ ಬಿಸಿಲು ಇರಲಿಲ್ಲ, ಕೂಲಾಗಿತ್ತು. ಸೊ ಅಲ್ಲಿ ಗೈಡು ಕೂಡ ಇರ್ತಾರೆ ನಿಮಗೆ, ಅಂದರೆ ಅದನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ, ಮತ್ತು ಅದೇನೇನು ತಿನ್ನುತ್ತೆ ಅದನ್ನೆಲ್ಲ ನಮ್ಮ ಕೈಯಲ್ಲಿ ಕೊಟ್ಟು ಸೊ ನಾವು ಕೂಡ ತಿನ್ನಿಸ್ಬೋದು. ಆದ್ಯಂತೂ ತುಂಬಾ ಭಯ ಪಡ್ತಾಯಿದ್ಲು. ಎಷ್ಟು ದೂರ ನಿಂತಿದ್ದಾಳೆ ನೋಡ್ತಾ ಇರ್ಬೋದು. ತಿನ್ಸು ಮಗನೆ ಅಂತ ಕೊಟ್ಟರು ಅವರು. ಸೊ ಅಂದರೆ ಗೈಡ್ ಮಾಡ್ತಾರಲ್ವ ಅವರು. ಬಟ್ ಇವಳು ತಿನ್ಸೋಕ್ಕೆ ತುಂಬಾ ಭಯಪಟ್ಟು ಓಡೋಗ್ಬಿಟ್ಲು. ಅದಾದಮೇಲೆ ಸೊ ನೆಕ್ಸ್ಟ್ 1 by 1 ಈ ರೀತಿ ನೋಡ್ಕೊಳ್ತಾ ಹೋದ್ವಿ. ಅವರು ಕೂಡ ಗೈಡ್ ಮಾಡ್ತಿದ್ರು. ಸೊ ತುಂಬ ಚೆನ್ನಾಗಿದೆ. ನಿಮಗೆ ಎಲ್ಲಿ ಏನು ಲೊಕೇಶನ್ ಬೇಕು ಅಂತ ಹೇಳಿದ್ರೆ ಖಂಡಿತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಲೊಕೇಶನ್ ಕೂಡ ಶೇರ್ ಮಾಡ್ತೀನಿ. ಸೊ ಫ್ರೀಯಾಗಿದ್ದಾಗ ಪ್ಲೀಸ್ ನಿಮ್ಮ ಮಕ್ಕಳನ್ನ ಕರ್ಕೊಂಡೋಗಿ. ತುಂಬ ಅಂದರೆ ತುಂಬ ಖುಷಿ ಪಡ್ತಾರೆ. ಈವನ್ ನೀವು ಕೂಡ ಇಷ್ಟಪಡ್ತೀರಾ, ಅಷ್ಟು ಸಖತ್ತಾಗಿದೆ. ಸೊ ನನಗಂತೂ ತುಂಬ ಖುಷಿ ಆಯಿತು. ಬಟ್ 250 ರುಪೀಸ್ ಸ್ವಲ್ಪ ಹೈ ಅಂತ ಅನಿಸ್ತು ಟಿಕೆಟು. ಒಂದು 120, 150 ಆದರೆ ವರ್ತ್ ಅಂತ ಅನಿಸ್ತು ನನಗೆ. ಅದಾದಮೇಲೆ ಸೊ ಕೋಳಿನೆಲ್ಲ ನೋಡ್ಕೊಂಬಂದು ಆಮೇನ ನೋಡ್ತಾ ಇದ್ದೀವಿ. ಸೊ ಅದೇ ಏನೋ ಭಯ ಪಡದೆ ಇಟ್ಕೊಂಬಿಟ್ಲು. ಚಿಕ್ಕ ಆಮೆ ಇದು, ತುಂಬ ಚಿಕ್ಕದು. ದೊಡ್ಡದು ಕೂಡ ಇದೆ. ಅವಳು ದೊಡ್ಡದನ್ನ ಇಟ್ಕೊಳ್ಳೋಕ್ಕೆ ಭಯಪಟ್ಲು. ಹಾಗಾಗಿ ಚಿಕ್ಕದು ಹೇಗೋ ಸಾಹಸ ಮಾಡಿ ಇಟ್ಕೊಂಬಿಟ್ಲು. ಸೊ ಭಯ ಪಡಬೇಡ, ಏನು ಮಾಡಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದೆ. ಸೊ ಫ್ಲವರ್ಸ್ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಅದನ್ನು ಒಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ ಅಷ್ಟೇ. ಸೊ ಈಗ ನಾವು ಹಸು ಇತ್ತು, ಸೊ ಅದನ್ನು ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಅವರೇ ಹುಲ್ಲೆಲ್ಲ ಕಿತ್ಕೊಂಬಂದು ಕೊಡ್ತಾರೆ ನಮ್ಗೆ ತಿನ್ನಿಸ್ಲಿಕ್ಕೆ, ಫೋಟೋಸ್ ಇಟ್ಕೊಡಂಗಿದ್ರೆ ಫೋಟೋಸ್ ಇಟ್ಕೊಳ್ಲಿಕ್ಕೆ. ಸೊ ಚೆನ್ನಾಗಿತ್ತು. ಆದ್ಯಂತೂ ತುಂಬ ಭಯಪಡ್ತಾಯಿದ್ಲು. ಏನಕ್ಕೆ ಅಂತ ಅಲ್ಲಿ 2 ಡಾಗ್ ಇತ್ತು ದೊಡ್ಡದು. ಅದೇನು ಮಾಡಿಬಿಟ್ಟಿದೆ, ಬಿಚ್ಕೊಂಬಂದ್ಬಿಡ್ತು. ಹಾಗಾಗಿ ನಾಯಿ ಬಂತು ಅಂತ ಹೇಳ್ಬಿಟ್ಟು ಭಯ ಆಯಿತು ಅವಳಿಗೆ. ನೋಡಿ ನೀನೇ ಬರ್ತಾ ಇದ್ದೀವಿ ಫೋಟೋದಾಗೆ. ಸೋನಾ ನೋಡ್ದ ಪ್ರದೀಪ್ನ, ಹೋಗು ನೀನು. ಸೋನಾ ಏನು ಮಾಡಲ್ಲ, ಹೋಗು. ನೋಡು ಪಾಪು ಹೋಗ್ತಾ ಇರೋದು. ಅವಳು ಬಂತು ಎಮ್ಮ, ಹೋಗೆ ಯಾವುದೋ ವಿಡಿಯೋನ 2 ಹೋಗ್ಸೋನು ಹೊಟ್ಟೆ ಹೋಯ್ತಾಳ. ಹಿಂಗೆ ಮಾಡಿದ್ರೆ ಕರ್ಕೊಂಬರಲ್ಲ ಸೋನು. ನಾ ಎಲ್ಲೂ ಏನು ಮಾಡಲ್ಲ ಅದು. ಬಾ 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 ಏಮು ಬಾ. ನೋಡಿ ಫ್ರೆಂಡ್ಸ್, ಇವಳು ಎಷ್ಟು ಭಯ ಪಡ್ತಾ ಇದ್ದಾಳೆ. ಇವಳನ್ನೆಲ್ಲೂ ಕರ್ಕೊಂಬರ್ಬಾರ್ದು. ನೋಡಿ ಚಿನ್ನ, ಬರ್ತಾ ಇಲ್ಲ, ಭಯ ಬೀಳ್ತು ಪಾಪ. ಮಗು ಹತ್ರ ಇಷ್ಟ ಅಂತ ಹೇಳಿದಲ್ಲ. ಕುತ್ಕೋ, ಏನು ಮಾಡಲ್ಲ. ಇಲ್ಲ ನೋಡಿ ಸೋನು ಮಾಡಿ ಹಾಕಿದೆಯಲ್ಲ ಎಲೆ ಎಲ್ಲ ಬಂದು ತಿಂತೈತಿ. ಎಷ್ಟು ಚೆನ್ನಾಗಿದ್ದಾವೆ. ಎತ್ಕೊಂಬೋಗೋದು
ಸೊಪ್ಪಿಲ್ಲಲ್ಲ ಚೆನ್ನಾಗುತ್ತೆ. ಇದು ನೈಟಾಗಿ ಜಾಸ್ತಿ ಆಕ್ಟಿವ್ ಆಗಿರುತ್ತೆ, ನೈಟು ಕೆಳಗಡೆ ಬಿಟ್ಟರೆ ಓಡಲ್ಲ ಅನ್ನೋದು. ಓಡಾಡುತ್ತೆ. ರೌಂಡ್ಗೆ ಬಾಲ್ ಥರ ಆಗ್ಬಿಡ್ತು. ಹಾಂ, ಯಾವ ಪ್ರಾಣಿ ಅಟ್ಯಾಕ್ ಮಾಡಕ್ಕೆ ಬಂದಾಗ ಈ ನಾಯಿ ಬೆಕ್ಕು ಎರಡಕ್ಕೆ ಬಂದಾಗ ಆ ಥರ ಆಗುತ್ತೆ. ಇಟ್ಕೊಳ್ಳಿ. ಸೋನು ಅಣ್ಣ ಇವ್ರಿಗೆ ಹಾವು ಕೊಡಿ ಅಣ್ಣ. ಹೋಗ್ ಪ್ರದೀಪ ಪಕ್ಕದ ಕುತ್ಕೋ. ಏ ಗಲೀಜ್ ಐತೆ ಅಲ್ಲ, ಆ ಕಡೆ ಕುಡಿಸಿ. ಊಟ ಎತ್ಕೊಂಡ್ಬರ್ತಾರೆ ಇರು. ಹೋಗ್ ಮಗನೇ, ಹಿಡ್ಕೊಂತಾರೆ ಸೋನು. ಹಿಂಗ್ ಮಾಡು, ಹಿಂಗ್ ಮಾಡ್ಸೋನ. ಅದನ್ನ ಹಿಂಗ್ ಮುಟ್ಟು, ಬಂದಂಗ್ ಮುಟ್ಟು. ಮುಚ್ಚು, ಬಂದಂಗ್ ಮುಟ್ಟು. ಏನು ಇವು ಫಿಶು ಇದು ಮೂಳೆ ಏನು ಹಾಕಲ್ಲ. ಸೊ ಈಗ ಅದೆಲ್ಲ ವಿಸಿಟ್ ಮಾಡಿ ಈಗ ಬರ್ಡ್ ಸೆಂಚುರಿಗೆ ವಿಸಿಟ್ ಮಾಡಿದ್ವಿ. ಸೊ ತುಂಬ ಜನ ಇದ್ದರು. ಅವ್ರು ಹೋಗೋ ತನಕ ಇಲ್ಲೇ ಲವ್ ಬರ್ಡ್ಸ್ಗೆ ನಾವು ಫೀಡ್ ಮಾಡೋಣ ಅಂತ ಟ್ರೈ ಮಾಡ್ತಿದ್ವಿ. ಬಿಕಾಸ್ ಜಾಸ್ತಿ ಜನ ಇದ್ರು, ನಾವು ಬರೋಲ್ವಲ್ಲ. ಹಿಡ್ಕೊಳಲ್ಲ ನೀನು ಮನೇಲಿ ಅವಲ್ಲ ಲವ್ ಬರ್ಡ್ಸಿಗ್ಲು. ಅಷ್ಟು ದೂರ ಹೈಟಿಗೆ ಹೆಂಗೆ ಬಂತು? ಅಗಳ ಬಂತು, ಹೋಗ ಓಡ ಪ್ರದೀಪ. ಹಾಂ, ಹಿಡ್ಕೊಂಬನ್ನೆ ಅಣ್ಣ. ಅವನಿಗೆ ಸ್ವಲ್ಪ ಮಡಗಣ ಅಲ್ಲ, ಕೈ ಅಲ್ಲ ಮೇಲೆ ಅಣ್ಣ ಕೈ ಮೇಲೆ ಇಡು, ತಿಂತದೆ ನನ್ನ ಕೈ ಮೇಲೆ ಇಡು, ನನ್ನ ಕೈ ಮೇಲೆ ಹಂಗೆ. ಸೊ ಆದ್ಯಗಂತೂ ಹಿಡ್ಕೊಬೇಕಂತ ತುಂಬಾ ಇಷ್ಟ. ಬಟ್ ಕೊಟ್ಟರೆ ತುಂಬ ಭಯ ಪಡ್ತಾಯಿದ್ಲು, ಬೇಡ ಬೇಡ ಅಂತ ಹೇಳ್ತಾಳೆ. ನಾನು ಹಿಡ್ಕೊಂಬಂಗೆ ಫೋಟೋ ಇಟ್ಕೊತೀನಿ, ತುಂಬ ಚೆನ್ನಾಗಿ ಬರುತ್ತೆ ಸೊ ಅಂತ ಹೇಳಿಬಿಟ್ಟು ನಾನು ಮತ್ತು ನನ್ನ ತಂಗಿ ಹಸ್ಬೆಂಡ್ ಇಬ್ಬರೂ ಟ್ರೈ ಮಾಡ್ತಾಯಿದ್ವಿ. ಅಂದರೆ ಅವಳಿಗೆ ಧೈರ್ಯ ಬರೋದಕ್ಕೆ ಹುಮ್ಮಸ್ ಕೊಡ್ತಾಯಿದ್ವಿ, ಹಿಡ್ಕೊ ಅಂತ ಹೇಳ್ಬಿಟ್ಟು. ಕಡೆಗೂ ಅವಳು ಭಯ ಪಡ್ತಾನೆ ಇದ್ಲು, ಹಿಡ್ಕೊಂಡ್ಲೇ ಇಲ್ಲ. ಪ್ರದೀಪ ತಿನ್ನೋದು ನಡೀತಾ ಇದ್ದೀನಿ, ವೀಡಿಯೋ ಮಾಡಿ. ಏ ಸೋನು ಬಂತು ಬಾರೆ ಚಿಕ್ಕದು. ಅಯ್ಯೋ ಏ ಪ್ರದೀಪ್, ಅದು ನಿಂಗೆ ಮಾಡ್ತಾರೆ ಸೌರ ಪ್ರದೀಪ, ಚೆನ್ನಾಗಿರ್ತದೆ. ಈ ಕಡೆನೇ ನೋಡಬೇಡ, ಇದಕ್ಕೊಂದು ಆಡಕ್ಕೆ ಕೊಟ್ಟರೆ ಆಯಿತು. ಇಲ್ಲಿ ಕುಳಿಸ್ಕೊ ಪ್ರದೀಪ, ಇಲ್ಲಿ ಕುಳಿಸ್ಕೊಳ್ಳೆ ಹಂಗೆ. ಇಲ್ಲಿ ಅದು ಕುಳಿಸ್ತಂದು ನೋಡಿ, ಹೆಂಗ ಕುಳಿಸ್ತಾರೆ. ಹೌದಾ? ಒಂದು 4-5 ಕುತ್ಕೊಂಡ್ರೆ ಮೈಯೆಲ್ಲ ಕುತ್ಕೊಂತಾರೆ. ಹೆಂಗೆ ಬರಲಿ ನನ್ನಲ್ಲಿ? ನೀನೇನು ನಾನು ಚೆನ್ನಾಗಿ ಹಿಡ್ದಿಲ್ಲ, ಏನಿಲ್ಲ, ಒಬ್ಬಂಗೆ ಹಿಡ್ದಿದ್ಯಾ. ಫೋಟೋ ಎಲ್ಲ ವಿಡಿಯೋ ಬರೋಕ್ಕಾಗಲ್ಲ. ಬಂದ್ಬಿಡ್ತು ಅಲ್ಲೋಡೋ ಪ್ರತಿಭತ್ತಾಗ ಎಷ್ಟು ಐತ್ ನೋಡು ಬಂಗಾರಿ. ಪ್ರದೀಪ ನೋಡೋಣ ಅಣ್ಣ, ಬಾಯಲ್ಲಿ ಬೀಜ ಇಟ್ಕೋಣ. ಹ್ಞೂ, ಕಚ್ಬಿಡ್ಲ ಅಣ್ಣ, ಬಿದ್ದೈತಣ್ಣ. ಬಂಗಾರಿ ನಿಂತ್ಕೊಂಡು ಹಾಗೆ ಹತ್ರ ನಿಂತ್ಕೊ ಬಂದು ಕುತ್ಕೊಂತವೆ. ಅಣ್ಣ ಕಾಳುಗಳು ಬೇಕಾ ಅಣ್ಣ ಅವಕ್ಕ? ಅದ್ರಲ್ಲಿ ಬರ್ತದೆ ಬಿಡಲ್ಲ, ನೋಡೋಣ. ನೀ ಎತ್ತ ಮೊಬೈಲ್ ಏ ಮಗು ಕೈ ಕುಡ್ಸಲೇ. ಜನ ಕಡಿಮೆ ಇದ್ರೆ ಬಂದು ಕುತ್ಕೊಂತವೆ. ಹಿಡ್ಕೊಳ ಏನು ಅನ್ಕಂಗ್ ಮಾಡ್ರಿ ಯಾರ, ನಾನು ನಿಮ್ಗೆ ಮಾಡ್ತಾ ಇದ್ದೀನಿ ಅಣ್ಣ. ಮಾಡೋಣ ಇನ್ನೂ ಬರ್ತವೆ ನಿಮ್ಗೆ ವಿಡಿಯೋಗಳು ಜಾಸ್ತಿ ಬೇಡ. ಇರು ಪ್ರದೀಪ್ ಅಂತ ಎಲ್ಲ ಭಯಾಗಲೇನೆ. ಸೋನು ನೀನು ಅದ್ರ ಅಣ್ಣ ಇವ್ರ ಕೈ ಕೊಡೋಣ ಸ್ವಲ್ಪ, ವಿಡಿಯೋಗಾದ್ರೂ ಆಗುತ್ತೆ. ಏ ಸೋನು, ಇವಾಗ ಒದೆ ಕೊಡ್ತೀನಿ ನಿಂಗೆ.
ತಲೆ ಮೇಲೆ ಇಟ್ಕೊಂಡು. ಅವಳಿಗೆ ಭಯ ಅಂತ ಸೋನು ಹತ್ರ ಬಾ ಬಂಗಾರಿ, ನೀನು ಹತ್ರ ಬಂದು ನಿಂತ್ಕೊಳ್ಳೋ. ಏನು ಬರಲ್ಲ, ಊಟ ಇಲ್ವಲ್ಲ ನಿನ್ನ ಹತ್ರ? ಊಟ ಇದ್ರೆ ಬರ್ತದೆ. ಹಿಡ್ಕೊಂಡು ನಿಂತ್ಕೋ. ಅವ್ಳಿಗೆ ಬರ್ಕೊಡ್ತಾನು. ಏ ಪ್ರತಿ ಸ್ಮೈಲ್ ಮಾಡ್ರಿ, ಏನಾದ್ರು ಮಾಡ್ರಿ ಅದನ್ನ. ಮೊಬೈಲ್ ಬಿಲ್ಸ್ಬಿಟ್ಟೆ ಇವಳಿಗೆ ನೋಡಿ ಏನು ಕೆಲಸ ಕೊಡ್ತಾವೆ ಪ್ರದೀಪನ್ಗೆ. ಓ ಭಯ ಅಲ್ಲಿನೇ. ಏನೂ ಇಲ್ಲ, ನೀವು ಹಿಡ್ಕೊಳ್ರಿ, ನಾವು ಹಿಡಿತೀನಿ, ವಿಡಿಯೋ ಮಾಡ್ತೀನಿ. ಅಯ್ಯೋ ಭಯ. ಬಂದು ಕೂತ್ಕೊಳ್ರಿ. ನನ್ನ ಹತ್ರ ಬರಲಿ ಅಣ್ಣ, ಕೈಗೆ ಚುಚ್ಚಿಸ್ಬಿಟ್ರೆ. ಏನಿಲ್ಲ, ಅದು ಒಂಥರ ನಂದು ಹಿಡಿಯೋಣ ಫೋಟೋ. ಫೋಟೋ ಅಂದ್ರೆ ಸಾಕ್ಬಿಟ್ಟು ಆ ಕಾಯಿ ಕೊಟ್ಬಿಟ್ಟು ಬರ್ತಾನೆ. ಹಂಗೆ ಹಂಗಾಗಿ ಸೈಲೆಂಟ್ ಆಗಿರು, ಏನು ಮಾಡೋಣ. ನನ್ನ ಸೇರಿ ಹಿಡೀರಿ ಹಂಗೆ ಮಗು ಜೊತೆ. ಕುತ್ಕೊಂಡು ಏನು ಮಾಡೋದು. ಅಣ್ಣ ನಂದು ಹಿಡ್ದನಲ್ಲ, ಹಿಡ್ದೇ ಇಲ್ಲ. ಊಟ ತಳ್ಳಕ್ಕೆ ಹೋಗೋತ್ತಲ್ಲ. ಸೊ ಎಲ್ಲ ನೋಡಿಕೊಂಡು ಅಜ್ಜಿ ಊರ ಹತ್ರ ಮಾವಿನಕಾಯಿ ಕಿತ್ಕೊಂಬರೋಣ ಅಂತ ಹೇಳ್ಬಿಟ್ಟು ಮಾವಿನ ತೊಪ್ಪಕ್ಕೆ ಹೋಗಿ ಮಾವಿನಕಾಯಿ ಕಿತ್ಕೊಂಡು ಮನೆಗೆ ಬಂದ್ವಿ. ಥ್ಯಾಂಕ್ ಯು.